ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆ ಪಿಎಸ್ಐ ಪಾತ್ರ ಅನುಮಾನವನ್ನ ಮೂಡಿಸಿದ್ಯಾಕೆ? ಕೊಲೆ ನಡೆದ ದಿನ ಆರೋಪಿ ಪ್ರದೋಷ್ ಜೊತೆ ಆ ಪಿಎಸ್ಐ 122 ಬಾರಿ ವಾಟ್ಸ್ಆಪ್ ಚಾಟ್ ಮಾಡಿದ್ಯಾಕೆ? ದರ್ಶನ್ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದ ನಟ ರಮೇಶ್ ಅರವಿಂದ್ ಹೇಳಿದ್ದೇನು? ಈ ಸುದ್ದಿಗಳನ್ನು ನೋಡೋಣ ಚಾರ್ಜ್ ಶೀಟ್ ನ್ಯೂಸ್ ಟಾಪ್ 9 ನಲ್ಲಿ. 2016ರಿಂದ 2021ರವರೆಗೆ ಗಿರಿನಗರ ಠಾಣೆಯಲ್ಲಿ ಪಿಎಸ್ಐ ಆಗಿದ್ದ ವಿನಯ್ ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ರು. ಗಿರಿನಗರ ಠಾಣೆಯಲ್ಲಿದ್ದಾಗ ಆರೋಪಿ ಪ್ರದೋಷ್ ಪರಿಚಯವಾಗಿತ್ತು. ಜೂನ್ 2ರಂದು ಪ್ರದೋಷ್ ಮಗನ ನಾಮಕರಣದಲ್ಲೂ ಭಾಗಿಯಾಗಿದ್ದ ಪಿಎಸ್ಐ ವಿನಯ್ ಜೂನ್ 6ರಿಂದ ರಜೆ ಮೇಲೆ ತೆರಳಿದ್ರು. ಜೂನ್ 8ರಂದು ರಾತ್ರಿ 8:30ಕ್ಕೆ ವಿನಯ್ಗೆ ಫೋನ್ ಕಾಲ್ ಬಂದಿರುತ್ತೆ. ವಾಟ್ಸ್ಆಪ್ ಕಾಲ್ನಲ್ಲಿ ಪಿಎಸ್ಐ ವಿನಯ್ ಮತ್ತು ಪ್ರದೋಷ್ ನಡೆಸಿದ್ದ ಮಾತುಕತೆ ಬಯಲಾಗಿದೆ. ರೇಣುಕಾಸ್ವಾಮಿಯ ಕೊಲೆಯ ಬಗ್ಗೆ ಪ್ರದೋಷ್ ಪ್ರಸ್ತಾಪ ಮಾಡಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಗೊತ್ತಿರುವವರ ಮಧ್ಯೆ ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತೋಗಿದ್ದಾನೆ. ಇವಾಗ ಏನ್ ಮಾಡೋದು ಅಂತ ವಿನಯ್ಗೆ ಪ್ರದೋಷ್ ಕೇಳಿದ್ದ. ತಕ್ಷಣವೇ ಸಮೀಪ ಕಾಮಾಕ್ಷಿಪಾಳ್ಯದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗುವಂತೆ ವಿನಯ್ ಸಲಹೆ ನೀಡಿದ್ರು ಎನ್ನಲಾಗಿದೆ. ಪ್ರದೋಷ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಪಿಎಸ್ಐ ವಿನಯ್ ಕಡೆಯಿಂದಲೂ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ನಾನು ರಜೆ ಮೇಲೆ ಇದ್ದೇನೆ, ಇಲ್ಲಾಂದ್ರೆ ನಾನೇ ಬರ್ತಿದ್ದೆ ಅಂತ ಹೇಳಿದ್ದ ಪಿಎಸ್ಐ ಇದಾದ ಬಳಿಕ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ಗೆ ಮಾಹಿತಿ ನೀಡಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಫುಟೇಜ್ ದೊರಕಿತ್ತು. ಈ ಫುಟೇಜ್ ಪ್ರದೋಷ್ಗೆ ಕಳುಹಿಸಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಇಬ್ಬರ ನಡೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದು ರೇಣುಕಾಸ್ವಾಮಿ ಅಂತ ಎಲ್ಲರಿಗೂ ತಿಳಿಸಿದ್ದು A3 ಪವನ್ ಅನ್ನೋ ವಿಚಾರವು ಚಾರ್ಜ್ ಶೀಟ್ ನಲ್ಲಿ ಬಹಿರಂಗವಾಗಿದೆ. ಮೊದಲಿಗೆ ನಂದೀಶ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ಗೆ ತಿಳಿಸಿದ್ದ ಪವನ್ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕರೆತರುತ್ತಿರುವುದಾಗಿ ಹೇಳಿದ್ನಂತೆ. ತಾನೇ ವಿನಯ್ಗೆ ಮಾಹಿತಿ ತಿಳಿಸಿ ಲೊಕೇಶನ್ ಸಹ ಹೇಳಿದ್ನಂತೆ. ಆಗ ಪಟ್ಟಣಗೆರೆ ಶೆಡ್ಗೆ ಹೋಗುವಂತೆ ವಿನಯ್ ತಿಳಿಸಿದ್ದ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ನಂದೀಶ್ ಮೂಲಕ ರಾಘವೇಂದ್ರಗೆ ಪವನ್ ಲೊಕೇಶನ್ ಕಳುಹಿಸಿದ್ದ. ಮೊದಲಿಗೆ ಸ್ನೇಹಿತರಾದ ಧನರಾಜ್ ನಂದೀಶ್ಗೆ ಮಾಹಿತಿ ನೀಡಿ ಪಟ್ಟಣಗೆರೆ ಶೆಡ್ಗೆ ನೀವು ಹೋಗಿ ಎಂದಿದ್ದ. ರೇಣುಕಾಸ್ವಾಮಿ ಕೊಲೆಯಾದ ದಿನ ಸ್ಟೋನಿ ಬ್ರೂಕ್ಗೆ ತೆರಳಿದ್ದ ಬಗ್ಗೆ ನಟ ಚಿಕ್ಕಣ್ಣ ಹೇಳಿರುವ ಹೇಳಿಕೆಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನೊಂದೆಡೆ 164 ಅಡಿಯಲ್ಲಿ ಹೇಳಿಕೆ ಕೊಟ್ಟಿರುವ ಪಟ್ಟಣಗೆರೆ ಶೆಡ್ನ ಕೆಲಸಗಾರ ಪುನೀತ್ ಜೂನ್ 8ರಂದು ನಡೆದ ಕ್ರೂರತೆ ಬಗ್ಗೆ ಇಂಚಿಂಚಾಗಿ ಹೇಳಿಕೆ ನೀಡಿದ್ದಾನೆ. ಸ್ಯಾಂಡಲ್ವುಡ್ ನಟಿಯರಾದ ಶುಭಪುಂಜ ಮತ್ತು ರಾಗಿಣಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದನ್ನ ಪ್ರದೋಷ್ ನೋಡಿದ್ದಾನೆ ಎನ್ನಲಾಗಿದೆ. ಈ ಬಗ್ಗೆ A14 ಪ್ರದೋಷ್ ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾನೆ. ಇದೇ ವಿಚಾರಕ್ಕೆ ಇಬ್ಬರು ನಟಿಯರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ TV9ಗೆ ಪ್ರತಿಕ್ರಿಯೆ ಕೊಟ್ಟಿರುವ ರಾಗಿಣಿ ದ್ವಿವೇದಿ, ನನ್ನ ಸೋಷಿಯಲ್ ಮೀಡಿಯಾವನ್ನ ಏಜೆನ್ಸಿ ನೋಡಿಕೊಳ್ಳುತ್ತೆ, ಈ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಟಿ ಶುಭಪುಂಜ ಕೂಡ ನನಗೆ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವುದು ಸ್ಪ್ಯಾಮ್ ಮೆಸೇಜಸ್, ಕಾಲ್ಸ್, ಸ್ಪ್ಯಾಮ್ ಮೆಸೇಜಸ್, ಮೇಲ್ಸ್ ಅವರೆಲ್ಲ ಅವರು ಇದರಲ್ಲಿ ನಮ್ಮ ಮುಂದೆ ಬರೋದೇ ಇಲ್ಲ. ಅದು ನಟ ದರ್ಶನ್ ಕೇಸ್ ಬಗ್ಗೆ ರಮೇಶ್ ಅರವಿಂದ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಇಷ್ಟು ದಿನ ದರ್ಶನ್ ಬಗ್ಗೆ ನಾನೆಲ್ಲೂ ಸಹ ಮಾತನಾಡಿರಲಿಲ್ಲ. ಇಲ್ಲಿ 3 ದರ್ಶನ್ ಇದ್ದಾರೆ. ನಿನ್ನೆಯ ದರ್ಶನ್, ಇವತ್ತಿನ ದರ್ಶನ್, ನಾಳೆಯ ದರ್ಶನ್. ನಾವು ನಿನ್ನೆಯ ದರ್ಶನ್ ಅವರನ್ನ ಸ್ಟಾರ್ ಆಗಿ ನೋಡಿದ್ವಿ. ಇಂದು ಈ ಕೇಸ್ ನಲ್ಲಿ ಸಿಲುಕಿದ ದರ್ಶನ್ ನೋಡಿದ್ದೇವೆ. ಮುಖ್ಯವಾಗಿ ನೋಡ್ಬೇಕಿರೋದು ನಾಳೆಯ ದರ್ಶನ್ ಬಗ್ಗೆ ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ್ ಇದ್ದಾರೆ, ಅವರು ನಾಳೆಯ ದರ್ಶನ್. ಆ ನಾಳೆಯ ದರ್ಶನ್ ಇದ್ದಾರಲ್ಲ, ಓಕೆ, ಈ ಸಮಸ್ಯೆಯಿಂದ ಹೊರಬಂದಾಗ, ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ್ ಏನು ಮಾಡ್ತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಈಗ